ಹೇ, ನಾನು ಕುಮಾರ ಭಾರ್ಗವ. ನಾನು ರೀಸೆಂಟಾಗಿ ಉಡುಪಿಯಿಂದ ನನ್ನ ಮೊದಲನೆಯ ಚಿಕ್ಕಮಗಳೂರು ಟ್ರಿಪ್ ಮಾಡಿ ಅಲ್ಲಿಯ ಸುಮಾರು ಅದ್ಭುತವಾದ ಸ್ಥಳಗಳನ್ನು 4 ದಿನ ಇದ್ದು ನೋಡಿದೆ. ಹವಾಮಾನದ ಬಗ್ಗೆ ಕೇರೆ ಮಾಡದೆ ಬಿಸಿಲಲ್ಲಿ, ಚಳಿಯಲ್ಲಿ, ಮಳೆಯಲ್ಲಿ ಸುತ್ತಿದ್ದು. ಹೆಚ್ಚಿನ ಕಡೆ ರೋಡ್ ಇಲ್ಲದಿರಲಿ ನಾವು ನಮ್ಮ ಸಣ್ಣ ಕಾರ್ ತಗೊಂಡು ಹೋದದ್ದೇ. ಎಲ್ಲಿಗೆ ನಮ್ಮ ಕಾರ್ ಹೋಗ್ಲಿಕ್ಕೆ ಆಗ್ಲಿಲ್ಲೋ ಅಲ್ಲಿಗೆ ಜೀಪಲ್ಲಿ ಹೋದ್ವಿ. ಸೊ ಈ ಟ್ರಿಪ್ ಇದ್ದು ಮೊದಲನೇ ವಿಡಿಯೋಲ್ಲಿ ನಿಮಗೆ ಚಿಕ್ಕಮಗಳೂರಿನ ಒಂದು ಅತಿ ಸುಂದರವಾದ ಸನ್ಸೆಟ್ ಲೇಕ್ ಪಾಯಿಂಟ್ ತೋರಿಸ್ತೇನೆ. ಆ ಕೆರೆ ಯಾವುದಂದ್ರೆ ಚಿಕ್ಕಮಗಳೂರಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿರುವ ಹಿರೇಕೊಳಲೆ ಕೆರೆ. ಇಷ್ಟು ಚಂದದ ಕೆರೆ ಬರೀ 10 ಕಿಲೋಮೀಟರ್ ದೂರದಲ್ಲಿರೋದು ನೋಡಿ ನನಗೆ ಭಾರಿ ಖುಷಿ ಆಯಿತು. ಅದಕ್ಕೆ ಈ ಸ್ಥಳಕ್ಕೆ 2 ದಿನ ಹೋಗಿದ್ದೆ ನಾನು. ಇಲ್ಲಿಯ ಸೌಂದರ್ಯವನ್ನು ನೋಡಬೇಕಾದ್ರೆ ನೀವು 5 ಗಂಟೆ ಒಳಗಾದ್ರೂ ಬಂದಾಗಬೇಕು ಇಲ್ಲಿಗೆ. ಯಾಕೆ ಬೇಗ ಬರಬೇಕಂತ ಹೇಳುವ ಬದಲು ನಾನು ಮಾತಾಡೋದು ನಿಲ್ಲಿಸಿ ಬರೀ ದೃಶ್ಯಗಳಲ್ಲಿ ತೋರಿಸ್ತೇನೆ. ಸೊ ಇದು ಚಿಕ್ಕಮಗಳೂರಿನ ಸುಂದರವಾದ ಹಿರೇಕೊಳಲೆ ಕೆರೆ. ಇಲ್ಲಿ ಎಂಟ್ರಿ ಫೀ, ಪಾರ್ಕಿಂಗ್ ಫೀ, ಟೈಮ್ ಲಿಮಿಟ್ ಎಲ್ಲ ಎಂಥದೂ ಇಲ್ಲ. ಆದ್ರೆ ಹೇಳಿದಾಗೆ ಸೂರ್ಯಾಸ್ತ ನೋಡ್ಬೇಕಾದ್ರೆ ಸ್ವಲ್ಪ ಬೇಗ ಬಂದ್ರೆ ಒಳ್ಳೇದು. ಚಳಿ, ಬಿಸಿಲು, ಮಳೆ ಇದಕ್ಕೆಲ್ಲ ರೆಡಿಯಾಗಿ ಬನ್ನಿ. ಯಾಕಂದ್ರೆ ಇಲ್ಲಿ ಮಳೆಯಿಂದ ರಕ್ಷಣೆಗೆ ಜಾಸ್ತಿ ಜಾಗ ಇಲ್ಲ. ನಾವು ಇಲ್ಲಿಗೆ ಹೋದಾಗ ಈ ಸಣ್ಣ ಮಂಟಪಕ್ಕೆ ಹೋಗುವ ದಾರಿ ಏನಿದೆ ಅದು ಸ್ವಲ್ಪ ಮುರಿದೋಗಿತ್ತು. ಅದಕ್ಕೆ ದೂರದಿಂದಲೇ ವಿಡಿಯೋ ಮಾಡಬೇಕಾಯ್ತು. ಈ ಕೆರೆಯ ಪಕ್ಕದಲ್ಲೇ ಬಲಬದಿಯಲ್ಲಿ ನಿಮಗೆ ಮುಳ್ಳಯ್ಯನಗಿರಿ ಬೆಟ್ಟ ಕಾಣ್ತದೆ. ಸಂಜೆ ಹೊತ್ತಿಗೆ ಬೆಟ್ಟದ ಮೇಲಿಂದ ಕೆಳಗೆ ಬರೋ ಸುಮಾರು ಗಾಡಿಗಳ ಹೆಡ್ಲೈಟ್ ಕಾಣ್ತದೆ ನಿಮಗೆ. ಮುಳ್ಳಯ್ಯನಗಿರಿಗೆ ನಾನು 3 ಸಲ ಹೋಗಿ ಬೆಟ್ಟದ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ದೆ. 3 ಸಲ ಹೋಗಿ ಅದು ಯಶಸ್ವಿ ಆಯ್ತಾ ಇಲ್ವಾ ಅಂತ ನಿಮಗೆ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನೇ ಪ್ರಶ್ನೆಗಳಿದ್ದು ಕಮೆಂಟ್ನಲ್ಲಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.